ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಈ ಒಂದು ರೀಡಿಂಗ್ ಅಲ್ಲಿ ಆಲ್ರೆಡಿ ಒಂದಷ್ಟು ಸ್ಪ್ರೆಡ್ಸ್ನ ನಾನು ಟ್ಯಾರೋ ಕಾರ್ಡ್ ಸ್ಪ್ರೆಡ್ಸ್ನ ನಾನು ಬರ್ಕೊಬಂದಿದ್ದೀನಿ. ಸೊ ಆ ಟ್ಯಾರೋ ಕಾರ್ಡ್ ಸ್ಪ್ರೆಡ್ಸ್ ಪ್ರಕಾರ ನಾವು ಟ್ಯಾರೋ ಕಾರ್ಡ್ಸ್ನ ಪುಲ್ ಮಾಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ ಏನು ಮೆಸೇಜಸ್ ಬರುತ್ತೆ ಅಂತ. ಈ ಒಂದು ರೀಡಿಂಗಲ್ಲಿ ನಾನು ರಿವರ್ಸಲ್ನ ತಗೊತೀನಿ. ಓಕೆ, ಅಂದರೆ ಟ್ಯಾರೋ ಕಾರ್ಡ್ಸ್ ಅಪ್ರೈಟ್ ಬಂದರೂ ತಗೊತೀನಿ, ರಿವರ್ಸಲ್ ಬಂದರೂ ಆ ಒಂದು ಮೀನಿಂಗ್ಸ್ನ ತಗೊತೀನಿ. ಆಲ್ ರೈಟ್. ಸೊ ಫಸ್ಟ್ ಥಿಂಗ್ ಇಸ್, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿ ಹೆಂಗಿದೆ. ಐ ಹೋಪ್ ನಿಮ್ಮ ಲೈಫಲ್ಲಿ ಒಬ್ರು ಪರ್ಸನ್ ಇದ್ದಾರೆ ಅಥವಾ ನಿಮ್ಮ ಮೈಂಡಲ್ಲಿ ಅಟ್ ಪ್ರೆಸೆಂಟ್ ಈ ಒಂದು ರೀಡಿಂಗ್ ನೋಡ್ಬೇಕಾದ್ರೆ ಒಂದು ಪರ್ಸನ್ ಇದ್ದಾರೆ ಅಂತ. ಪರ್ಸನ್ ಇಲ್ಲ ಅಂದರೆ ಐ ವುಡ್ ಹೈಲಿ ರೆಕಮೆಂಡ್ ನಿಮಗೆ ಇಷ್ಟ ಇರುವಂಥ ಒಂದು ಪರ್ಸನ್, ಒಂದು ಕ್ಯೂರಿಯಾಸಿಟಿ ಇರುವಂಥ ಒಂದು ಪರ್ಸನ್ ಬಗ್ಗೆ ರೈಟ್ ನಾವು ನೀವು ಯೋಚನೆ ಮಾಡಬೇಕು. ಓಕೆ, ಸೊ ಐ ಹೋಪ್ ತಲೆಯಲ್ಲಿ ಒಬ್ರು ಪರ್ಸನ್ ಇದ್ದಾರೆ ಅಂತ. ಇವಾಗ ಫಸ್ಟಿಗೆ ನಿಮ್ಮ ಎನರ್ಜಿ ಹೆಂಗಿದೆ ಇನ್ ಜನರಲ್ ಆಗಿ ಒಂದು ಲವ್ ಲೈಫಲ್ಲಿ ರೈಟ್ ನಾವು. ಹೌ ಇಸ್ ಯೋರ್ ಎನರ್ಜಿ? ಓಕೆ, ಒನ್ ಕಾರ್ಡ್, ದೆರ್ ಈಸ್ ಟವರ್ ಇನ್ ರಿವರ್ಸ್. ಓಕೆ, ಟವರ್ ಬಂದ್ಬಿಟ್ಟು ಅಪ್ರೈಟ್ ಆಗಿ ಬಂದಿದ್ರೆ ನಾನು ಏನು ಹೇಳ್ತಾ ಇದ್ದೆ, ನಿಮ್ಮಿಬ್ರು ಮಧ್ಯೆ ಆಕಸ್ಮಿಕವಾಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರೋದು, ಆಕಸ್ಮಿಕವಾಗಿ ಫೈಟ್ ಆಗಿರೋದು. ಆ ಫೈಟ್ ಆಗಿರೋ ಕಾರಣಕ್ಕೆ ನೀವಿಬ್ರು ಒಬ್ರನ್ನೊಬ್ರು ಮಾತಾಡಿಸ್ತಾ ಇಲ್ಲ, ಒಬ್ರೊಬ್ರು ಮುಖ ನೋಡ್ತಾ ಇಲ್ಲ. ಈ ಥರ ಯಾರೋ ಇನ್ನೊಬ್ರು ಥರ್ಡ್ ಪರ್ಸನ್ದು ತಪ್ಪಿಂದ ನಿಮ್ಮಿಬ್ರು ಮಧ್ಯ ಕ್ಲಾಶ್ ಆಗಿತ್ತು ಪ್ರಾಬಬ್ಲಿ. ಬಟ್ ದ ಥಿಂಗ್ ಈಸ್, ಅದನ್ನೆಲ್ಲ ಮರ್ತು ಹೊರಗೆ ಬರ್ತಾ ಇದ್ದೀರಾ. ಮೇ ಬಿ ಆ ಒಂದು ಸಿಚುವೇಶನಿಗೆ ನೀವು ಸ್ಟಕ್ ಆಗೋಗ್ಬಿಟ್ಟಿದ್ರಿ, ಎಸ್ಪೆಷಲಿ ಮೆಂಟಲಿ ಒಂಥರ ಸ್ಟಕ್ ಆಗೋಗ್ಬಿಟ್ಟಿದ್ರಿ. ಯಾಕೆ ಹಿಂಗಾಯ್ತು, ಆಲ್ ಆಫ್ ಅ ಸಡನ್ ಎಲ್ಲ ಸರಿ ಇದ್ದಿದ್ದು ಒಂಥರ ಈ ಕಾರ್ಡಲ್ಲಿ ನೋಡ್ಬೋದು ನೀವು. ರೈಟ್, ಲೈಟ್ನಿಂಗ್ ಬಂದು ಈ ಕಾರ್ಡಿಗೆ ಹೊಡೆದು ಬಿಟ್ಟಿದೆ. ಸೊ ಆ ಲೈಟ್ನಿಂಗ್ ಕಾರಣದಿಂದ ಎರಡು ಸೋಲ್ಸ್, ಎರಡು ಪೀಪಲ್ ಒಂಥರ ದೂರ ಆಗ್ತಾ ಇರೋದು. ಸೊ ಈ ಥರ ಒಂದು ಸಿಚುವೇಶನ್ ಆಗಿತ್ತು. ಆಲ್ ಆಫ್ ಅ ಸಡನ್ ನೀವು ಒಂದು ಕರಾಳವಾದ ನ್ಯೂಸ್ನ ಕೇಳ್ಪಟ್ರಿ, ಕರಾಳವಾದ ಒಂದು ಮೆಸೇಜ್ನ ಕೇಳ್ಪಟ್ರಿ. ಆ ಮೆಸೇಜ್ನ ಕೇಳ್ಬಿಟ್ಟು ಆ ಒಂದು ಸಿಚುವೇಶನ್, ಓ ಗಾಡ್ ಹಿಂಗಾಯ್ತಾ ಅಂತ ಅರ್ಥ ಮಾಡಿಕೊಂಡು ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಿಮಗೆ ಪ್ರೊಸೆಸ್ ಮಾಡೋದಕ್ಕೆ. ಒಂಥರ ಡಿಸ್ಕನೆಕ್ಟ್ ಆಗೋಗ್ಬಿಟ್ಟಿದ್ರಿ ಈ ಪರ್ಸನ್ನಿಂದ ಆ್ಯಂಡ್ ಈ ಕನೆಕ್ಷನಿಂದ. ಬಟ್ ಫೈನಲಿ ಇವಾಗ ನೀವು ರಿಕವರ್ ಮಾಡ್ಕೊತಾ ಇದ್ದೀರಾ. ಇಟ್ಸ್ ಮೋರ್ ಲೈಕ್ ಓಕೆ, ಆ ಸಿಚುವೇಶನ್ಗೆ ಮೆಂಟಲಿ ಸ್ಟಕ್ ಆಗೋಗ್ಬಿಟ್ಟಿದ್ರಿ. ಒಂಥರ ಶಾಕಿಂಗ್ ಟೈಪ್ ಆಗೋಗ್ಬಿಟ್ಟಿತ್ತು ನಿಮಗೆ. ಆ ಒಂದು ಕಾರಣದಿಂದ, ಆ ಒಂದು ಪರ್ಸನ್ನಿಂದ, ಆ ಕನೆಕ್ಷನಿಂದ ನೀವು ಡಿಸ್ಕನೆಕ್ಟ್ ಆಗಿದ್ರಿ ಆ್ಯಂಡ್ ಟೈಮ್ ತಗೊಂಡ್ರಿ ಕಂಪ್ಲೀಟ್ ಆಗಿ ಹೀಲ್ ಮಾಡ್ಕೊಳ್ಳೋದಕ್ಕೆ. ಟೈಮ್ ತಗೊಂಡ್ರಿ ಆ ಶಾಕಿಂಗ್ ಸಿಚುವೇಶನಿಂದ ಹೊರಗೆ ಬರೋದಕ್ಕೆ. ಟೈಮ್ ತಗೊಂಡ್ರಿ ನೀವು ಡೆಫಿನೆಟ್ಲಿ. ಬಟ್ ಹಿಯರ್ ಯು ಆರ್. ಇವಾಗ ಯಾವ ಥರ ಇದ್ದೀರಾ ಅಂದರೆ ಫೈನಲಿ ಅದರಿಂದ ಹೊರಗೆ ಬಂದಿದ್ದೀರಾ, ಶಾಕಿಂಗ್ ಸಿಚುವೇಶನ್ ಇಂದ ಹೊರಗೆ ಬಂದಿದ್ದೀರಾ ಮೇನ್ ಆಗಿ. ಆ್ಯಂಡ್ ಲೈಫ್ನ ಒಂದು ಹೊಸ ರೀತಿ ನೋಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಲೈಫ್ನ ಒಂದು ಕ್ರಿಯೇಟಿವ್ ಆಗಿ ನೋಡ್ತಾ ಇದ್ದೀರಾ ಎಟ್ ದ ಸೇಮ್ ಟೈಮ್. ಆ್ಯಂಡ್ ಆ ಕಳ್ದೋಗಿರೋ ಹೋಪ್ಸು, ಯಾವುದು ನಿಮಗೆ ಹೋಪ್ಸ್ ಅನ್ನೋದೊಂದು ಹೋಗಿರ್ಲಿಲ್ಲ ಲವ್ ಬಗ್ಗೆ. ಬಟ್ ಆ ಒಂದು ಶಾಕಿಂಗ್ ಸಿಚುವೇಶನ್, ಶಾಕಿಂಗ್ ನ್ಯೂಸ್ ಇದೆಯಲ್ವಾ, ನಿಮಗೊಂಥರ ತುಂಬ ಹರ್ಟ್ ಮಾಡ್ತು, ಒಂಥರ ತುಂಬ ಬೇಜಾರು ಮಾಡ್ತು. ನೀವೊಂದು ಬ್ರೇಕ್ ತಗೊಂಡಿದ್ರಿ ಕೂಡ, ಲವ್ ಇಂದ, ರಿಲೇಶನ್ಶಿಪ್ ಇಂದ ಒಂದು ಬ್ರೇಕ್ ತಗೊಂಡಿದ್ರಿ, ದಟ್ ಈಸ್ ಫಾರ್ ಶೋರ್. ಬಟ್ ಇವಾಗ ಇಟ್ಸ್ ಲೈಕ್ ಓಕೆ, ಕಮಿಂಗ್ ಟು ದ ಫಾರ್ಮಿಗೆ ಬರ್ತಾ ಇದ್ದೀರಾ. ನಿಮ್ಮ ಒಂದು ಪರ್ಸ್ನಾಲಿಟಿನ ನೀವು ದೂರ ಹೋಗ್ಬಿಟ್ಟಿದ್ರಿ. ಇನ್ಫ್ಯಾಕ್ಟ್ ತುಂಬ ಕೇರ್ ಮಾಡ್ತಾ ಇದ್ರಿ ಜನರಿಗೆ. ಯಾರನ್ನ ನೀವು ತುಂಬ ಇಷ್ಟಪಡ್ತಾ ಇದ್ರಿ, ಅವ್ರ ಬಗ್ಗೆ ತುಂಬ ಕೇರ್ ಮಾಡೋದು, ತುಂಬ ಯೋಚನೆ ಮಾಡೋದು, 24/7 ಅವ್ರ ಬಗ್ಗೆನೇ ಯೋಚನೆ ಮಾಡೋದು. ಸೊ ಈ ಥರ ಮಾಡ್ತಾ ಇದ್ರಿ ನೀವು. ಬಟ್ ಒಂದು ಪಾಯಿಂಟಲ್ಲಿ ಹೆಂಗೆ ಅಂದರೆ ಯಾರ ಬಗ್ಗೆನೂ ಜಾಸ್ತಿ ಕೇರ್ ಮಾಡ್ತಾ ಇರಲಿಲ್ಲ. ರೀಸೆಂಟ್ ಪಾಸ್ಟಲ್ಲೇನೆ ಏನಾದರೂ ಆಯ್ತಾ ಜಾಸ್ತಿ ತಲೆ ಕೆಡ್ಸ್ಕೊಂತ ಇಲ್ಲ, ನನ್ನ ಪ್ರಾಬ್ಲಮ್ ಅಲ್ಲ ಅದು ಅಂತ ಬಿಟ್ಬಿಡ್ತಾ ಇದ್ರಿ. ಸೊ ಈ ಥರ ಒಂದು ಸಿಚುವೇಶನ್ ಅಲ್ಲಿ ನೀವು ಇದ್ರಿ ಅಂತಾನೆ ಹೇಳ್ಬೋದು. ಬಟ್ ಇವಾಗ ಯು ಆರ್ ಕಮಿಂಗ್ ಟು ಫಾರ್ಮ್. ನೀವು ಆಸ್ ಅ ಪರ್ಸನ್
ಓಕೆ ನಿಮಗೆ ಒಂದು ಬ್ರೇಕ್ ಬೇಕಾಗಿತ್ತು, ಮೆಚ್ಯೂರ್ಡ್ ಆಗಿ ತಗೊಂಡ್ರಿ, ಅದನ್ನ ಎಷ್ಟು ಬೇಕಷ್ಟು ತಗೊಂಡ್ರಿ, ಏನು ಕಲಿಬೇಕು ಅದನ್ನ ಕಲ್ತ್ರಿ ಆ್ಯಂಡ್ ಮೂವ್ ಆನ್ ಆಗ್ತಾ ಇದ್ದೀರಾ. ದಟ್ ಈಸ್ ದಿ ಬೆಸ್ಟ್ ಪಾರ್ಟ್. ಸೊ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಈ ಕನೆಕ್ಷನ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನ ಇವಾಗ ನೋಡೋಣ. ಸೊ ದೇರ್ ಈಸ್ 7 ಆಫ್ ಪೆಂಟಕಲ್ಸ್ ರಿವರ್ಸಲ್ ಆಗಿ ಬಂದಿದೆ ಅಂಡ್ 4 ಆಫ್ ಸ್ವೋರ್ಡ್ಸ್ ಕೂಡ ರಿವರ್ಸಲ್ ಆಗಿ ಬಂದಿದೆ. ದಟ್ಸ್ ರಿಯಲಿ ಗ್ರೇಟ್. ಸೊ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ, ಇದು ಅಪ್ರೇಟ್ ಆಗಿ ಬಂದಿದ್ರೆ ಇದು ಆಲ್ಮೋಸ್ಟ್ ಸ್ಟಾಗ್ನೆಂಟ್ ಕಾರ್ಡ್. ನಾಟ್ ಸ್ಟಾಗ್ನೆಂಟ್ ಅಲ್ಲ, ಬಟ್ ಒಂದ್ ಸ್ವಲ್ಪ ಸ್ಟಾಗ್ನೆಂಟ್ ಕಾರ್ಡ್ ಇದು. ಸ್ಟಾಗ್ನೆಂಟ್ ಅಂತ ಅಂದ್ರೆ ಏನು ಆಗ್ತಾ ಇಲ್ಲ ಆ ಸಿಚುವೇಶನ್ ಅಲ್ಲಿ, ವೆಯ್ಟ್ ಮಾಡ್ತಾ ಇರೋದು. ಈ ಒಂದು ಕಾರ್ಡ್ ನ ನೀವು ನೋಡ್ಬೋದು. ಈ ಪರ್ಸನ್ ಏನೋ ಒಂದು ಎಫರ್ಟ್ ಹಾಕಿದಾನೆ. ಎಫರ್ಟ್ ಯಾವಾಗ ನನಗೆ ಉತ್ತರ ಸಿಗುತ್ತೆ, ಯಾವಾಗ ಅದು ಏನಾದ್ರು ಸಮಥಿಂಗ್ ಚೇಂಜಸ್ ಆಗುತ್ತೆ, ಯಾವಾಗ ಪ್ರೋಗ್ರೆಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರೋದು ಈ ಕಾರ್ಡ್ ಅಲ್ಲಿ. ಓಕೆ, ಅದು ಇವಾಗ ರಿವರ್ಸಲ್ ಆಗಿ ಬಂದಿದೆ. ಅಂಡ್ 4 ಆಫ್ ಸ್ವೋರ್ಡ್ಸ್ ಅಪ್ರೇಟ್ ಆಗಿ ಬಂದಿತ್ತು ಅಂದ್ರೆ ಈಗೇನ್ ದಿಸ್ ಇಸ್ ವೆರಿ ಸ್ಟಾಗ್ನೆಂಟ್ ಕಾರ್ಡ್. ಅಂದ್ರೆ ಏನು ಆಗ್ತಾ ಇಲ್ಲ, ಆ ಒಂದು ಪಿಕ್ಚರ್ ಅಲ್ಲಿ ಏನು ಆಗ್ತಾ ಇಲ್ಲ, ಪಿಕ್ಚರ್ ಸ್ಟಕ್ ಆಗೋಗ್ಬಿಟ್ಟಿದೆ ಆ ಕಾರ್ಡ್. ಬಟ್ ಇದು ರಿವರ್ಸಲ್ ಆಗಿ ಬಂದಿದೆ. ದಿಸ್ ಇಸ್ ಗುಡ್ ಸೈನ್, ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಿ, ತುಂಬಾ ವೆಯ್ಟ್ ಮಾಡಿದ್ರು ಪ್ರಾಬಬ್ಲಿ. ನಿಮ್ ಕಡೆಯಿಂದ ಏನ್ ಆನ್ಸರ್ ಸಿಗುತ್ತೆ, ನಿಮ್ ಕಡೆಯಿಂದ ನೀವ್ ಏನ್ ರೆಸ್ಪಾಂಡ್ ಮಾಡ್ತೀರಾ, ನೀವು ನೆಕ್ಸ್ಟ್ ಆಕ್ಷನ್ ಏನ್ ತಗೋತೀರಾ ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಪ್ರಾಬಬ್ಲಿ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಅಥವಾ ನಾನು ಯಾವ ಒಂದು ಕನೆಕ್ಷನ್ ಬಗ್ಗೆ ಹೇಳ್ದೆ, ಒಂದು ಶಾಕಿಂಗ್ ನ್ಯೂಸ್ ಇಂದ ನೀವು ಬ್ರೇಕಪ್ ಆಯ್ತು, ಶಾಕಿಂಗ್ ನ್ಯೂಸ್ ಇಂದ ನೀವು ಓಕೆ ಒಬ್ರನ್ನ ಮಾತಾಡಿಸ್ತಾ ಇಲ್ಲ, ಶಾಕಿಂಗ್ ನ್ಯೂಸ್ ಇಂದ ಒಂದು ಸೆಪರೇಷನ್ ಆಯ್ತು ಅಂತ ನಾನು ಏನ್ ಹೇಳ್ದೆ, ಆ ಪರ್ಸನ್ ಬಗ್ಗೆನೇ ಪ್ರಾಬಬ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರಿ ಅಂದ್ರೆ ಈ ಪರ್ಸನ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಈ ಪರ್ಸನ್ ನಿಮಗೋಸ್ಕರ ನೀವೇನಾದ್ರು ರೆಸ್ಪಾಂಡ್ ಮಾಡ್ತೀರಾ, ನೀವೇನಾದ್ರು ಮಾತಾಡಿಸ್ತೀರಾ, ನೀವೇನಾದ್ರೂ ಒಂದು ಡಿಸಿಷನ್ ತಗೊಂತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ರು. ಬಟ್ ಸಾರಿ, ರಿವರ್ಸಲ್ ಆಗಿ ಬಂದಿರೋದ್ರಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ಪ್ರಾಬಬ್ಲಿ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಮೇ ಬಿ ನಿಮ್ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇರ್ಲಿಲ್ಲ, ನಿಮ್ ಕಡೆಯಿಂದ ಏನು ಆಸೆ ಇಟ್ಕೊಂಡಿದ್ರು ಅದಕ್ಕೊಂದು ನಿರಾಶೆ ಆದಂಗೆ, ಲೈಕ್ ಓಕೆ ಇನ್ನಾನು ವೆಯ್ಟ್ ಮಾಡೋದು ಬೇಡ, ಸ್ವಲ್ಪ ಮೂವ್ ಆನ್ ಆಗೋಣ, ಇನ್ನಾನು ಅದೇ ಪರ್ಸನಿಗೆ ವೆಯ್ಟ್ ಮಾಡ್ಕೊತಾ ಇದ್ರೆ ಈ ಪರ್ಸನ್ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ಸುತ್ತೆ ಅಂತ ಅವರೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಮೂವ್ ಆನ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಆಲ್ಮೋಸ್ಟ್ ಗಿವ್ ಅಪ್ ಮಾಡೋ ಒಂದು ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಐ ಥಿಂಕ್ ಈ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ರು ನಿಮಗೋಸ್ಕರ. ಐ ಥಿಂಕ್ ಈ ಪರ್ಸನ್, ಇದು ನೆನ್ನೆ ಮೊನ್ನೆ ಕತೆ ಅಲ್ಲ, ಡೆಫಿನೆಟ್ಲಿ ಒಂದು ಫ್ಯೂ ಮಂತ್ಸ್ ಆಗಿದೆ. ಬಿಕಾಸ್ 7 ಆಫ್ ಪೆಂಟಕಲ್ಸ್ ಬಂದಿದೆ ಅಂದ್ರೆ ಮಿನಿಮಮ್ 7 months ಆಗಿದೆ ಇವರು ವೆಯ್ಟ್ ಮಾಡ್ತಾ, ನಿಮ್ಮ ಆನ್ಸರ್ಸಿಗೆ ವೆಯ್ಟ್ ಮಾಡ್ತಾ. ಐ ಡೋಂಟ್ ಥಿಂಕ್ ಇವ್ರು ಯಾವ ಒಂದು ರಿಲೇಶನ್ಶಿಪ್ಗೆ ಹೋಗಿದ್ದಾರೆ ಅಂತ. ಇನ್ ಕೇಸ್ ನಿಮಗೇನಾದ್ರೂ ಒಂದು ಇನ್ಫಾರ್ಮೇಶನ್ ಬಂದಿತ್ತು ಅಂದ್ರೆ ಇವರು ಮೂವ್ ಆನ್ ಆಗಿದ್ದಾರೆ, ಇವ್ರು ನಿಮ್ಮ ಬಗ್ಗೆ ಮರ್ತಿದ್ದಾರೆ, ಡೆಫಿನೆಟ್ಲಿ ನೋ. ಮೇ ಬಿ ಒಂದು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಒಂದು ಪರ್ಟಿಕ್ಯುಲರ್ ಮೂಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಏನೋ ಅವ್ರ ಪ್ಲಾನ್, ಇನ್ ಕೇಸ್ ನೀವಿಬ್ರು ಚೆನ್ನಾಗೇ ಇದ್ರಿ ಅಂದ್ರೆ ಸಮಥಿಂಗ್ ಏನೋ ನಿಮ್ ಬಗ್ಗೆ ಪ್ಲಾನ್ ಮಾಡಿದ್ರು, ಅದು ಫೇಲ್ಯೂರ್ ಆಗಿರೋದು ನೋಡ್ತಾ ಇದ್ದೀನಿ. ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಈ ಕನೆಕ್ಷನ್ ಬಗ್ಗೆ, ಅದೊಂದು ಫೇಲ್ಯೂರ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಅಂಡ್ 4 ಆಫ್ ಸ್ವೋರ್ಡ್ಸ್ ರಿವರ್ಸಲ್ ಆಗಿ ಬಂದಿದೆ ಅಂದ್ರೆ ಸಮ್ ಚೇಂಜಸ್, ಇದರ್ ಅವ್ರು ಮೂವ್ ಆನ್ ಆಗ್ತಾ ಇದ್ದಾರೆ ಅಥವಾ ನಿಮ್ ಜೊತೆ ಲೈಕ್ ಅಪ್ರೋಚ್ ಮಾಡಬೇಕು ಆ ಥರ. ದ ಥಿಂಗ್ ಈಸ್ ಅವ್ರಿಗೆ ಇನ್ನು ಮುಂದೆ ಇದೇ ತರ ಕನೆಕ್ಷನ್ ಬೇಡ, ಏನಾದ್ರೂ ಒಂದು ಮೂವ್ಮೆಂಟ್ ಆಗಬೇಕು, ಏನಾದ್ರೂ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಸಾಕಾಗಿ ಹೋಗಿದೆ ಅವರಿಗೆ ವೆಯ್ಟ್ ಮಾಡಿ, ಸಾಕಾಗಿ ಹೋಗಿದೆ ಅವರಿಗೆ ಪೇಷನ್ಸ್ ಆಗಿ ಕಾಯ್ಕೊಂಡು ಕೂತು ಸಾಕಾಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಸೊ ಆ ಥರ ಒಂದು ಸಿಚುವೇಶನ್ಗೆ ಬಂದಿದ್ದಾರೆ. ಮೇನ್ ಆಗಿ ಸಮ್ ಆಕ್ಷನ್ ತಗೊಳ್ಳೋದಕ್ಕೆ ಹೊರಟಿದೆ, ಸಮ್ ಕನ್ಕ್ಲೂಷನ್ಗೆ ಬರೋದಕ್ಕೆ ಹೊರಟಿದ್ದಾರೆ. ರಾದರ್ ದೆನ್ ವೆಯ್ಟ್ ಮಾಡ್ಕೊಂಡು ಕೂರೋ ಬದಲು ಎಸ್ ಇಲ್ಲಿವರೆಗೂ ಹೆಂಗಿತ್ತು ಹಿಂಗೆ ಇರೋದಕ್ಕೆ ಇಷ್ಟ ಇಲ್ಲ ಅವರಿಗೆ. ಸಮ್ ಚೇಂಜಸ್ ಬೇಕು, ಸಮ್ ಡಿಸಿಷನ್ಸ್ ತಗೋಬೇಕು, ಸಮ್ ಕನ್ಕ್ಲೂಷನ್ಗೆ ಬರಬೇಕು, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ನಿಮ್ಮಿಬ್ಬರ ಸೋಲ್ ಕನೆಕ್ಷನ್ ಏನಿದೆ. ವಾಟ್ ಕೈಂಡ್ ಆಫ್ ಸೋಲ್ ಕನೆಕ್ಷನ್ ಅಂದ್ರೆ ಆತ್ಮ, ಆಸ್ ಅ ಸೋಲ್, ಆಸ್ ಇನ್ನರ್ ಸೋಲ್ ಅಂತ ಬರುತ್ತಲ್ವಾ, ಆ ತರ ಕನೆಕ್ಷನ್ ಅಲ್ಲಿ ನಿಮ್ಮಿಬ್ರು ಕನೆಕ್ಷನ್ ಹೆಂಗಿದೆ ಅಂತ. ದೇರ್ ಇಸ್ 5 ಆಫ್ ಪೆಂಟಕಲ್ಸ್ ರಿವರ್ಸಲ್ ಆಗಿ ಬಂದಿದೆ. ದ
ಸರ್ಪ್ರೈಸಿಂಗ್ ಥಿಂಗ್ ಬಂದ್ಬಿಟ್ಟು ಎಲ್ಲ ರಿವರ್ಸಲ್ ಆಗಿ ಬಂದಿದೆ. ಟವರ್ ರಿವರ್ಸ್, 7 of Pentacles, 4 of Swords ರಿವರ್ಸ್ ಅಂಡ್ 5 of Pentacles ರಿವರ್ಸಲ್ ಆಗಿ ಬಂದಿದೆ. ಇಟ್ ಲುಕ್ಸ್ ಲೈಕ್ ನೀವಿಬ್ರು ತುಂಬಾ ಒಂದು ಡಿಫಿಕಲ್ಟ್ ಜರ್ನಿಲಿ ಇದ್ರಿ. ಮೇ ಬಿ ತುಂಬಾ ಟ್ರೈ ಮಾಡಿದ್ರಿ, ತುಂಬಾ ಎಫರ್ಟ್ ಹಾಕಿದ್ರಿ, ಬಟ್ ಓಕೆ ಆಲ್ ಆಫ್ ಅ ಸಡನ್ ವಿಡಿಯೋ ಆಫ್ ಆಗೋಗ್ಬಿಡ್ತು. ಓಕೆ, ಸೊ ಸೋಲ್ ಕನೆಕ್ಷನ್ ಬಗ್ಗೆ ಹೇಳ್ತಾ ಇದೆ. 5 of Pentacles ಅಂದ್ರೆ ಎಫರ್ಟ್ ತುಂಬಾ ಹಾಕಿದ್ರಿ, ಆ ಎಫರ್ಟ್ ಮೀನಿಂಗ್ಲೆಸ್ ಆಗಿದ್ದನ್ನ ನೋಡ್ತಾ ಇದೀನಿ. ಆ ಎಫರ್ಟ್ ಹಾಕಿದ್ರಿಂದ ನಿಮಗೆ ಹರ್ಟ್ ಆಗಿರೋದನ್ನ ನೋಡ್ತಾ ಇದೀನಿ. ಈ ರಿಲೇಶನ್ಶಿಪ್ ನ ನೀವು ಗಿವ್ ಅಪ್ ಮಾಡೋ ಟೈಮಿಗೆ ನಿಮಗೆ ತುಂಬಾ ಹರ್ಟ್ ಆಗಿದೆ. ಇನ್ ಜನರಲ್ ಆಗಿ ನಿಮಗೆ ತುಂಬಾ ಹರ್ಟ್ ಆಗಿದೆ, ತುಂಬಾ ಬೇಜಾರಾಗಿದೆ, ನಿಮಗೆ ಒಂಥರ ಫೀಲ್ ಕೂಡ ಆಗಿದೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟೆ, ಇಷ್ಟೆಲ್ಲ ನಾನು ಎಫರ್ಟ್ ಹಾಕ್ತೆ, ಆಮೇಲೆ ಇದು ಪ್ರಾಬ್ಲಮ್ ಆಯ್ತಲ್ಲ, ಆಮೇಲೆ ಇದು ಈ ತರ ಆಯ್ತಲ್ಲ, ತುಂಬಾ ಹರ್ಟ್ ಆಗಿದೆ ನಿಮಗೆ. ಈ ಒಂದು ರಿಲೇಶನ್ಶಿಪ್ ಇಂದ ಮೆಂಟಲಿ ಕೂಡ ನೀವು ತುಂಬಾ ಸ್ವರ್ಗ ಹೋಗಿದ್ರಿ ಅಂತಾನೆ ಹೇಳ್ಬೋದು. ನಿಮ್ನ ನೀವು ಎಲ್ಲರಿಂದ ದೂರ ಹಾಕೊಂಡ್ರಿ, ನಿಮ್ನ ನೀವು ತುಂಬಾ ವೀಕ್ ಮಾಡ್ಕೊಂಡ್ರಿ ಅಂತಾನೆ ಹೇಳ್ಬೋದು ಈ ರಿಲೇಶನ್ಶಿಪ್ ಇಂದ. ತುಂಬಾ ಜರ್ನಿ, ಇಟ್ಸ್ ವೆರಿ ಡಿಫಿಕಲ್ಟ್ ಜರ್ನಿ ನೋಡ್ತಾ ಇದೀನಿ. ಬಿಕಾಸ್ ಟವರ್ ರಿವರ್ಸಲ್ ಆಗಿ ಯಾವುದೋ ಒಂದು ಆಕಸ್ಮಿಕವಾದ ಒಂದಷ್ಟು ಘಟನೆ ನೀವಿಬ್ರು ಇಂಥ ಒಂದು ಜರ್ನಿ ಮಾಡ್ಬೇಕಾಗಿ ಬಂತು, ಇಂಥ ಒಂದು ಸಿಚುವೇಶನ್ ಮಾಡ್ಬೇಕಾಗಿ ಬಂತು. ಅಂಡ್ ಈ ಪರ್ಸನ್ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಡೆಫಿನೆಟ್ಲಿ ಮೇ ಬಿ ನಿಮಗೆ ಅನ್ಸಿರ್ಬೋದು ಇವ್ರು ಮೂವ್ ಆನ್ ಆಗಿದ್ದಾರೆ, ಇವ್ರು ನೀವ್ ಇಲ್ದಾನೆ ಅವ್ರು ಖುಷಿಯಾಗಿದ್ದಾರೆ ಅಂತ. ಡೆಫಿನೆಟ್ಲಿ ನೋ. ಇಷ್ಟು ದಿನ ವೆಯ್ಟ್ ಮಾಡಿದ್ರು, ತಿಂಗ್ಳುಗಟ್ಲೆ ವೆಯ್ಟ್ ಮಾಡಿದ್ರು ನಿಮಗೋಸ್ಕರ. ಮೂವ್ ಆನ್ ಆಗ್ಲಿಲ್ಲ ಅವರು. ಯಾವತ್ತರ ಇವತ್ತಿಲ್ಲ ನಾಳೆ ಒಂದು ಆನ್ಸರ್ ಸಿಗುತ್ತೆ ಅಂತ. ಬಟ್ ದ ಥಿಂಗ್ ಈಸ್, ನೀವಿಬ್ರು ಸೋಲ್ ತುಂಬಾ ಕಷ್ಟಪಟ್ಟಿದೆ, ನೀವಿಬ್ರು ಆತ್ಮಗಳು ತುಂಬಾನೇ ಕಷ್ಟಪಟ್ಟಿದೆ. ನೀವು ಒಬ್ರಿಗೊಬ್ರು ನೋಡ್ದೇನೆ, ಒಬ್ರಿಗೊಬ್ರು ಮಾತಾಡಿಸ್ತಾನೆ, ಕನೆಕ್ಷನ್ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ದಾನೆ ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಪರದಾಡಿದ್ದೀರಾ ಅಂತಾನೆ ಹೇಳ್ಬೋದು. ತುಂಬಾ ಅನುಭವಿಸಿದ್ದೀರಾ ಅಂತಾನೆ ಹೇಳ್ಬೋದು. ಸೊ ಲೆಟ್ ಸಿ ಅವರ ಒಂದು ಟ್ರೂ ಫೀಲಿಂಗ್ಸ್ ನಿಮ್ ಬಗ್ಗೆ. ಓಕೆ, ಲೆಟ್ಸ್ ಸಿ ಪರ್ಸನ್ದು ಟ್ರೂ ಫೀಲಿಂಗ್ಸ್ ನಿಮ್ ಬಗ್ಗೆ ಏನಿದೆ. ಓಕೆ, there are 2 cards but 8 of cups, sorry. Okay, the thing is 8 of cups ಅಂದ್ರೆ ಮೂವಿಂಗ್ ಫಾರ್ವರ್ಡ್, ಮೂವ್ ಆನ್ ಆಗೋದು, ಒಂದು ಸಿಚುವೇಶನ್ ಬಿಟ್ಟು ಮೂವ್ ಆನ್ ಆಗೋದನ್ನ 8 of cups ಅಂತ ಹೇಳ್ತಾರೆ. ಯಾವಾಗ ಗೊತ್ತಾಗುತ್ತೆ, ಯಾವಾಗ ಅವ್ರಿಗೆ ಫೀಲ್ ಆಗುತ್ತೆ ಈ ಒಂದು ರಿಲೇಶನ್ಶಿಪ್ಪಿಗೆ ವೆಯ್ಟ್ ಮಾಡ್ಕೊಂಡು ಕೂತ್ರೆ ಯೂಸ್ ಇಲ್ಲ, ಅಥವಾ ಈ ಮತ್ತೆ ನಾನು ನನ್ನ ಹಿಂದೆ ನೋಡಿದ್ರೆ ಅಂದ್ರೆ ಆ ಕನೆಕ್ಷನ್ನ ಮತ್ತೆ ನಾನು ಆಗ ಹೋಗಿದ್ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಿದ್ರೆ ಯೂಸ್ ಇಲ್ಲ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೀಲ್ ಆಗ್ತಾ ಇದೆ, ನಾನು ವೆಯ್ಟ್ ಮಾಡಿದೆ ಬಟ್ ಇನ್ನೂ ವೆಯ್ಟ್ ಮಾಡೋದು ನನ್ನ ಎಮೋಷನ್ಸ್ಗೆ ನಾನು ಹರ್ಟ್ ಮಾಡ್ಕೊಂಡಂಗೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೀಲಿಂಗ್ ಅಂದ್ರೆ ಈ ರಿಲೇಶನ್ಶಿಪ್ ಇಂದ ಅವರಿಗೆ ತುಂಬಾ ಹರ್ಟ್ ಆಗಿದೆ. ಡೆಫಿನೆಟ್ಲಿ ಐ ಡೋಂಟ್ ನೋ ಏನ್ ಪ್ರಾಬ್ಲಮ್ ಆಯ್ತು ನಿಮ್ಮಿಬ್ರು ಮಧ್ಯ ಅಂತ, ಬಟ್ ಮೂವ್ ಆನ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಅವ್ರಿಗೆ ಕಷ್ಟ ಆಗ್ತಾ ಇದೆ ನಿಮ್ನ ಮರೆಯೋದು. ಡೆಫಿನೆಟ್ಲಿ ಈಸಿ ಅಂತ ಅಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ ಕೂಡ ನೀವೇ ಬೇಕು ಅಂತ. ಬಟ್ ಇಲ್ಲ, ಇನ್ನು ನಾನು ಇದಕ್ಕೆ ವೆಯ್ಟ್ ಮಾಡ್ಕೊಂಡಿದ್ರೆ ನಾನು ಕಷ್ಟ ಆಗುತ್ತೆ, ಐ ನೀಡ್ ಟು ಮೂವ್ ಆನ್, ನಾನು ಎಮೋಷ್ನಲಿ ಇವ್ರನ್ನ ಮರಿಬೇಕು, ನನ್ನ ಮೈಂಡಿಂದ ತೆಗ್ದಾಕ್ಬೇಕು. ತುಂಬಾ ಚೇಂಜಸ್ ಆಗೋಗ್ಬಿಟ್ಟಿದೆ ನಮ್ಮಿಬ್ರು ಲೈಫಲ್ಲಿ ಈ ರಿಲೇಶನ್ಶಿಪ್ ಆದ್ಮೇಲಿಂದ. ನಾನು ಮೆಂಟಲಿ ನಿಮ್ನ ಮರಿಬೇಕು, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ಇನ್ನು ಏನೇನೆಲ್ಲ ಮೆಸೇಜಸ್ ಬರುತ್ತೆ ಈ ಪರ್ಸನ್ ಕಡೆಯಿಂದ ಅಂತ. ದೇರ್ ಈಸ್ ಪೇಜ್ ಆಫ್ ಸ್ವರ್ಡ್ಸ್. ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ನೀವು ಲೈಫಲ್ಲಿ ಹೆಂಗಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ದೇರ್ ಈಸ್ 6 of Swords in reverse. ಎಮೋಷ್ನಲಿ ನಿಮ್ಮನ್ನ ಮರಿಬೋದು, ಎಮೋಷ್ನಲಿ ನಿಮ್ಮಿಂದ ಡಿಟ್ಯಾಚ್ ಆಗ್ಬೋದು. ದ ಥಿಂಗ್ ಈಸ್ ಮೆಂಟಲಿ ಇಟ್ಸ್ ವೆರಿ ಡಿಫಿಕಲ್ಟ್ ನಿಮ್ಮನ್ನ ಮರೆಯೋದಕ್ಕೆ, ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ, ಆ ಒಂದು ನಿಮ್ಮ ಎಫರ್ಟ್ ಹಾಕ್ತಾನೆ ಇರೋದಕ್ಕೆ. ಐ ಡೋಂಟ್ ನೋ, ಮತ್ತೆ ನನ್ನ ವಿಡಿಯೋ ಆಫ್ ಆಯಿತು. ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಓಕೆ, ನಾನು ಮುಂಚೆನೇ ಹೇಳ್ತಿದ್ದಂಗೆ, ಸೊ ದ ಥಿಂಗ್ ಈಸ್ ಈವನ್ ದೋ ಎಮೋಷನಲಿ ನಿಮ್ಮನ್ನ ಮರೆತು ಮುಂದೆ ಹೋಗ್ತಾ ಇರ್ಬೋದು, ಎಮೋಷ್ನಲಿ ನಿಮ್ಮನ್ನ ನೆನೆಸ್ಕೊಂಡಷ್ಟು ಅವ್ರಿಗೆ ಬೇಜಾರಾಗ್ತಿದೆ ಅಂತ ಫೀಲ್ ಆಗ್ತಾ ಇರ್ಬೋದು, ನಿಮ್ಮನ್ನ ಮಿಸ್ ಮಾಡ್ಕೊತಾ ಇರೋದು ಡೆಫಿನೆಟ್ಲಿ ಅವ್ರಿಗೆ ಹರ್ಟ್ ಆಗ್ತಾ ಇರ್ಬೋದು. ಬಟ್ ಅನಾಲಿಟಿಕಲಿ ಅವರ ಬ್ರೈನ್ ಅಲ್ಲಿ ನೀವು ಆಲ್ರೆಡಿ ಇದ್ದೀರಾ. ಲೈಕ್ ಎಷ್ಟೇ ಮರೆಯೋದಕ್ಕೆ ಹೋದ್ರು ಆ ಮೆಮೊರಿ ಇದೆಯಲ್ಲ, ಅದು ಆಲ್ರೆಡಿ ಇದೆ, ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ.
ಅವಾಗ ಟಣ್ ಅಂತ ಅಲಾರ್ಮ್ ಹೊಡ್ಕೊಳ್ಳುತ್ತೆ. ಓಕೆ, ಈ ಪರ್ಸನ್ ಬಗ್ಗೆ ನಾನು ಯೋಚನೆ ಮಾಡಬೇಕು. ಯುನೋ ಆ ಒಂದು ರೋಟಿನ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಪ್ರಾಬಬ್ಲಿ ನೀವು. ಆ ರೋಟಿನ ಬಿಟ್ಟು ಅಂದ್ರೆ ಹ್ಯಾಬಿಟ್ ನ ಬಿಟ್ಟು ಅವರಿಗೆ ಮೂವ್ ಆನ್ ಆಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಐ ಥಿಂಕ್ ಈವನ್ ದೋ ಅವ್ರ ಎಮೋಷನಲಿ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿದ್ರು, ಎಲ್ಲೋ ಕಾರ್ನರ್ ಆಫ್ ದರ್ ಮೈಂಡ್, ಒಂದು ಬ್ರೈನ್ ಕಾರ್ನರ್ ಅಲ್ಲಿ ನಿಮ್ ಬಗ್ಗೆ ಅವಾಗವಾಗ ಯೋಚನೆ ಆಗ್ತಾನೆ ಇರುತ್ತೆ, ಅವಾಗವಾಗ ನಿಮ್ ಬಗ್ಗೆ ಅಲಾರ್ಮ್ ಹೊಡ್ಕೊಂತಾನೆ ಇರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಏನಾಗ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಒಂದು ಸ್ವಲ್ಪ ಮಾತಾಡ್ಸೋದಕ್ಕೆ ಇಷ್ಟಪಡ್ತಾರೆ, ಸ್ವಲ್ಪ ಕ್ವೆಶನ್ಸ್ ಇದೆ ಅವ್ರ ಮೈಂಡಲ್ಲಿ ಅದನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಎಮೋಷ್ನಲಿ ಮೂವ್ ಆನ್ ಆದ್ರೂ ನಿಮ್ಮನ್ನ ಒಂದ್ಸತಿ ಮೀಟ್ ಆಗಬೇಕು ಅನ್ನೋ ಒಂದು ಯೋಚನೆ ಡೆಫಿನೆಟ್ಲಿ ಅವರಿಗಿದೆ. ಸೊ ಲೆಟ್ಸ್ ಸಿ ಏನ್ ಮೆಸೇಜಸ್ ಬರುತ್ತೆ ಅಂತ. ದೇರ್ ಈಸ್ ಎಂಪ್ರರ್ ರಿವರ್ಸಲ್ ಆಗಿ ಬಂದಿದೆ. ಮೇನ್ ಥಿಂಗ್, ಎಂಪ್ರರ್ ಅಂದ್ರೆ ಒಂದು ಪರ್ಸನ್, ಮೇ ಬಿ ಒಂದು ಫ್ಯಾಮಿಲಿಲಿ ಫಾದರ್ಲಿ ಫಿಗರ್, ಅಂದ್ರೆ ಒಬ್ಬ ಗಂಡಸು ಅಂತಾನೆ ಹೇಳ್ಬೋದು. ಇವರಿಂದ ಪ್ರಾಬ್ಲಮ್. ನಿಮ್ಮ ಮನೇಲಿ ಯಾರು ಹಿರಿಯರು, ಎಸ್ಪೆಷಲಿ ಬಾಯ್, ಮ್ಯಾನ್ ಅಂತಾನೆ ಹೇಳ್ಬೋದು. ಸೊ ಅದು ಆ್ಯಂಡ್ ಫ್ಯಾಮಿಲಿ ಸ್ಟ್ರಕ್ಚರ್, ಫ್ಯಾಮಿಲಿ ಸ್ಟೆಬಿಲಿಟಿ, ಆ ದುಡ್ಡು ಎಲ್ಲ, ಆ ಒಂದು ಫ್ಯೂಚರ್ ಪ್ರಾಪರ್ ಥಿಂಗ್, ಫ್ಯೂಚರ್ ಸ್ಟೆಬಿಲಿಟಿ, ಫ್ಯಾಮಿಲಿ ಅಂತ ಬಂದ್ರೆ ಏನೆಲ್ಲ ಬೇಕು ಅದೆಲ್ಲ ಮೋಸ್ಟ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಮೇ ಬಿ ಇಬ್ಬರಲ್ಲಿ ಒಬ್ರು ಇನ್ನು ಲೈಫಲ್ಲಿ ಏನೋ ಸೆಟ್ಲ್ ಆಗಿಲ್ಲ, ಮೇ ಬಿ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಇಬ್ಬರಲ್ಲಿ ಒಬ್ರದ್ದು ಲೈಫ್ ಸ್ವಲ್ಪ ಡೆಲಿಕೇಟ್ ಆಗಿ ಕಾಣ್ತಾ ಇದೆ ಸರ್ವೈವ್ ಮಾಡೋದಕ್ಕೆ, ಅದು ಪ್ರಾಬ್ಲಮ್ ಆಗ್ತಾ ಇದೆ ಪ್ರಾಬಬ್ಲಿ. ಲೆಟ್ಸ್ ಸಿ. ದೇರ್ ಈಸ್ ಟೆಂಪರೆನ್ಸ್ ಇನ್ ರಿವರ್ಸ್. ಸೊ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಅಪ್ ಟು ಯು, ವೆಯ್ಟ್ ಮಾಡ್ಬೇಕಾ ಬೇಡವಾ ಅಂತ. ಬಟ್ ಇಟ್ ಲುಕ್ಸ್ ಲೈಕ್ ನೀವು ಪೇಷನ್ಸ್ ಕಳ್ಕೊತಾ ಇದ್ದೀರಾ. ಇಟ್ ಲುಕ್ಸ್ ಲೈಕ್ ನೀವು ಎಲ್ಲೋ ಒಂದ್ ಕಡೆ ಕನ್ಕ್ಲೂಷನಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ಆ ಕನ್ಕ್ಲೂಷನ್ ಬರ್ತಾ ಇಲ್ಲ. ನೆಕ್ಸ್ಟ್ ಆಕ್ಷನ್ ಬಂದ್ಬಿಟ್ಟು ಕಾನ್ವರ್ಸೇಷನ್, ಕಮ್ಯುನಿಕೇಶನ್ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ನೀವು ಮಾತಾಡೋದೇ ಇಲ್ಲ, ಕಂಪ್ಲೀಟ್ ಆಗಿ ಅವರಿಂದ ಬ್ಲಾಕ್ಡ್ ಆಗಿ ಹೋಗ್ಬಿಟ್ಟಿದ್ದೀರಾ, ಅಥವಾ ಅವ್ರನ್ನ ಬ್ಲಾಕ್ ಮಾಡಿಬಿಟ್ಟಿದ್ದೀರಾ, ಕಮ್ಯುನಿಕೇಶನ್ನೇ ನಿಮ್ಮ ಮಧ್ಯದಲ್ಲಿ ಇಲ್ಲ, ಮಾತುಕತೆನೇ ಇಲ್ಲ ಅಂದರೆ ಈ ಒಂದು ರಿಲೇಶನ್ಶಿಪ್ ಒಂದು ಕನ್ಕ್ಲೂಷನ್ಗೆ ಬರೋ ಪಾಸಿಬಿಲಿಟಿ ಇಲ್ಲ. ನೀವು ಮಾತಾಡೋದಕ್ಕೇನೆ ಆಗಲ್ಲ ಅಂದರೆ ಇಟ್ಸ್ ಎನ್ ಇಂಡಿಕೇಶನ್ ಈ ಒಂದು ರಿಲೇಶನ್ಶಿಪ್ಪಿಗೆ ಕ್ಲಾರಿಟಿ ಬೇಕು, ಈ ರಿಲೇಶನ್ಶಿಪ್ಪಿಗೆ ಕನ್ಕ್ಲೂಷನ್ ಬೇಕು ಅಂದರೆ ಅವರಲ್ಲಿರೋ ಕೆಲವೊಂದೊಂದು ಕ್ವೆಶನ್ಸಿಗೆ ನೀವು ಆನ್ಸರ್ ಮಾಡಲೇಬೇಕು. ಎಷ್ಟೇ ದೂರ ಓಡೋದ್ರು ಅದರಿಂದ ಪ್ರಾಬ್ಲಮ್ಮೇ ಜಾಸ್ತಿ ಆಗೋದು. ಇದಕ್ಕೊಂದು ಕನ್ಕ್ಲೂಷನ್ ಬೇಕು ಅಂದರೆ ನಿಮ್ಮಿಂದ ಒಂದಷ್ಟು ಕ್ಲಾರಿಟಿ ಬೇಕು, ಅವರಿಗೆ ಒಂದು ಮಾತುಕತೆ ಮಾಡಲೇಬೇಕು. ಸೊ ಐ ಆಮ್ ಸೀಯಿಂಗ್ ಅ ಬಿಟ್ ಆಫ್ ಒಂದು ಕಮ್ಯುನಿಕೇಷನ್ ಸ್ಟಾರ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಕಮ್ಯುನಿಕೇಷನ್ ಮತ್ತೆ ನಿಮ್ಮಿಬ್ಬರು ಮಧ್ಯೆ ಸ್ಟಾರ್ಟ್ ಆಗೋದು ಮೇಯ್ನಾಗಿ. ಬಟ್ ದ ಥಿಂಗ್ ಈಸ್, ಈ ಪರ್ಸನ್ ತುಂಬ ಕಷ್ಟಪಡ್ತಿದ್ದಾರೆ ನಿಮ್ಮನ್ನ ಮರೆಯೋದಕ್ಕೆ. ಈ ಪರ್ಸನ್ ತುಂಬ ಕಷ್ಟಪಡ್ತಾ ಇದ್ದಾರೆ ಮೂವ್ ಆನ್ ಆಗೋದಕ್ಕೆ ಎಮೋಷ್ನಲಿ. ಆ್ಯಂಡ್ ಮೇ ಬಿ ಈ ಪರ್ಸನ್ ತುಂಬ ಅಟ್ಯಾಚ್ ಆಗೋಗ್ಬಿಟ್ಟಿದ್ರು ಎಮೋಷ್ನಲಿ ನಿಮಗೆ. ಅದು ನಿಮಗೆ ಗೊತ್ತಾಗಿಲ್ಲ ಅನಿಸುತ್ತೆ, ಬಟ್ ಎಸ್, ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿದ್ರು. ಬಟ್ ಮೂವ್ ಆನ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾರ್ಟ್ ತುಂಬ ಕಷ್ಟ ಆಗ್ತಾ ಇದೆ, ಬಟ್ ಇಲ್ಲ, ನಾನು ಇದನ್ನ ಮೂವ್ ಆನ್ ಆಗಬೇಕು ಅಂತ ಅವರೇ ಡಿಸೈಡ್ ಮಾಡ್ಕೊಂಡು ಮೂವ್ ಆನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಬಿಟ್ ಡಿಫಿಕಲ್ಟ್ ಜರ್ನಿ ಅವ್ರದ್ದು ಕೂಡ. ಸೊ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್ ಗೈಸ್. ಏನನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದು ನಿಮಗೆ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಅಂತ ಹೇಳ್ತಾ, ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.